ವಿಧಾನಸಭೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 4 ದಿನಗಳ ಬೃಹತ್ ಪುಸ್ತಕ ಮೇಳವನ್ನ ನಮ್ಮ ರಾಜ್ಯ ಸರ್ಕಾರ ಆಯೋಜನೆ ಮಾಡಿದೆ. ಮಾರ್ಚ್ 3ರವರೆಗೆ ಹಮ್ಮಿಕೊಂಡಿರುವ ಪುಸ್ತಕ ಮೇಳಕ್ಕೆ ಉಚಿತ ಪ್ರವೇಶ ಇರಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಇದರಿಂದಾಗಿ ವಿಧಾನಸೌಧಕ್ಕೆ ಪುಸ್ತಕ ಆಸಕ್ತರು, ವಿವಿಧ ಭಾಷೆಯ ಓದುಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪುಸ್ತಕ ಖರೀದಿಗೆ ಮುಂದಾಗಿದ್ದಾರೆ. 20 ವರ್ಷದಿಂದ ನಾವು ಪುಸ್ತಕ ಮೇಳ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಪುಸ್ತಕ ಮೇಳ, ಸಾಹಿತ್ಯ ಪರಿಷತ್ತಿಗೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಇವರು ಸಾಹಿತ್ಯ ಪರಿಷತ್ ಮುಖಾಂತರ ನಮಗೆ ಮೆಸೇಜ್ ಕಳಿಸಿದ್ರು. ಆಮೇಲೆ ಗೊತ್ತಾಯಿತು. ಆಮೇಲೆ ಬುಕ್ ಮಾಡಿ ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಹತ್ರ ಎಲ್ಲ ಪಬ್ಲಿಷರ್ದು ಪುಸ್ತಕ ಸಿಗುತ್ತೆ ನಮ್ಮ ಹತ್ರ. ಆಮೇಲೆ ಇದು ಇಲಾಖಾ ಪರೀಕ್ಷಾ ಪುಸ್ತಕಗಳು ಮತ್ತು ಇದು ಕಥೆ ಪುಸ್ತಕಗಳು ಎಲ್ಲ ಪ್ರತಿಯೊಂದು ಪುಸ್ತಕ ನಮ್ಮಲ್ಲಿ ಸಿಗುತ್ತೆ. ನಮ್ಮ ಹೆಸರು GN ಅಮರೇಂದ್ರ ಬಾಬು ಅಂತ. ನಮ್ಮ ಸ್ಟಾಲು ಕನ್ನಿಕಾ ಪುಸ್ತಕ ಭಂಡಾರ, ಚಂದ್ರಲೇಔಟ್, ಬೆಂಗಳೂರು. ವಿಧಾನಸೌಧದ ಪುಸ್ತಕ ಮೇಳಕ್ಕೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರಲಿದೆ. ನಿತ್ಯ ಸಂಜೆ 5 ಗಂಟೆಗೆ ಮನರಂಜನಾ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಪ್ರಕಾಶಕರು ಬಂದು ವಿಧಾನಸೌಧದಲ್ಲಿ 150ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳನ್ನು ಹಾಕಿದ್ದಾರೆ. ಜೊತೆಗೆ ಶಾಸಕರ ನಿಧಿಯಿಂದ 2 ಲಕ್ಷ ರೂಪಾಯಿ ಪುಸ್ತಕಗಳ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ. ನನ್ನ ಹೆಸರು ವಾಣಿ ಅಂತ ಹೇಳಿ, ಸುವರ್ಣದೇಶ ಪ್ರಿಂಟರ್ಸ್ ಅಂಡ್ ಪಬ್ಲಿಕೇಶನ್ ಪ್ರಕಾಶಕರು. ಸೊ ಇದು ಕಳೆದ 10 ವರ್ಷಗಳಿಂದ ನಾವು ಪುಸ್ತಕಗಳ ಬಗ್ಗೆ ಎಲ್ಲ ಕಡೆ ಮಾರಾಟಕ್ಕೆ ಹೋಲ್ಸೇಲಲ್ಲೂ ಕೊಡ್ತೇವೆ, ರೀಟೇಲ್ ಕೂಡ ಇರುತ್ತೆ ನಮ್ಮಲ್ಲಿ. ಇಂಥ ವಿಧಾನಸೌಧ ನೋಡೋದೇ ಹೊರಗಿನಿಂದ ಅಂತ ಆಗಿರುತ್ತೆ. ಬಟ್ ಎಲ್ಲರಲ್ಲೂ ಎಷ್ಟೋ ಜನರನ್ನು ಗಮನಿಸ್ತಾ ಇದ್ದೀನಿ ನಾನು. ತುಂಬ ಸಂತೋಷದಿಂದ ಬರ್ತಿದ್ದಾರೆ. ಅಂದರೆ ಒಂದು ಅವಕಾಶ, ಹತ್ತಿರದಿಂದ ನೋಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಖಾದರ್ ಸರ್ಗೆ, ಕಂಪ್ಲೀಟ್ ಅವ್ರ ಟೀಮ್ಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ತುಂಬ ಇಷ್ಟ ಅನಿಸುತ್ತೆ, ಆಗ್ತಿದೆ. ನಂಗೆ ಖುಷಿ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ಇದು ಒಂದು ಪುಸ್ತಕದ ಮೇಳ ಆಯೋಜಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಇಸ್ಕಾನ್ ಬೆಂಗಳೂರಿನಿಂದ 2 ತಿಂಗಳ ಹಿಂದೆ ತಮ್ಮ ಸನ್ಮಾನ್ಯ ರಾಜ್ಯಪಾಲರು ಬಂದು ಈ ಒಂದು ಹೊಸ ಪುಸ್ತಕ ವಿಶ್ವಂಬರ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನಾಧಾರಿತ ಕಾದಂಬರಿ ಪುಸ್ತಕ ಬಿಡುಗಡೆಯಾಯಿತು. ಆದ್ದರಿಂದ ಇದು ಕರ್ನಾಟಕದ ಎಲ್ಲ ಜನತೆಗೂ, ಪ್ರತಿಯೊಂದು ಮನೆಗೂ ಈ ವಿಶ್ವಂಬರ ತಲುಪಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ಟಾಲ್ ಬರೀ ವಿಶ್ವಂಬರ ಪುಸ್ತಕನೇ, ಹೊಸ ಪುಸ್ತಕನೇ ಲಾಂಚ್ ಮಾಡಬೇಕು ಅಂತ ಇಲ್ಲಿ ಒಂದು ಪುಸ್ತಕ ಇಟ್ಟಿದ್ದೀವಿ, ಮಳಿಗೆ ಇಟ್ಟಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಬಹಳ ಒಂದು ಪುಸ್ತಕ ಪ್ರೇಮಿಗಳು ಇನ್ನೂ ಇದ್ದಾರೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ನೋಡಿ ತುಂಬ ಸಂತೋಷ ಆಗುತ್ತೆ. ತುಂಬ ಜನ ಬರ್ತಾ ಇದ್ದಾರೆ, ತೊಗೋತಾ ಇದ್ದಾರೆ. ಇನ್ನೂ ವೀಕೆಂಡ್ನಲ್ಲಿ ಇನ್ನೂ ಜಾಸ್ತಿ ಜನ ಬರೋ ಅಪೇಕ್ಷೆ ಇದೆ. ಬಹಳ ಸಂತೋಷ. ಇನ್ನೂ ಎಲ್ಲರೂ ಬರಬೇಕು, ಬಂದು ಪುಸ್ತಕಗಳನ್ನು ಕೊಂಡು ಓದಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಹರೇ ಕೃಷ್ಣ. ನಾನು ಮಹೋತ್ಸಾಹ ಚೈತನ್ಯದಾಸ, ಸಂಪರ್ಕ ಅಧಿಕಾರಿ, ಇಸ್ಕಾನ್ ಬೆಂಗಳೂರು. ಇನ್ಮುಂದೆ ಕನ್ನಡ ಭಾಷೆ ಬೆಳವಣಿಗೆಗಾಗಿ ಪ್ರತಿ ವರ್ಷ ವಿಧಾನಸೌಧದಲ್ಲಿ ಸಾಹಿತ್ಯ ಪುಸ್ತಕೋತ್ಸವ ನಡೆಯಲಿದ್ದು, ಪ್ರತಿಯೊಬ್ಬರೂ ಪುಸ್ತಕ ಖರೀದಿಸಿ ಮನೆಯಲ್ಲಿಯೇ ಗ್ರಂಥಾಲಯದಂತೆ ಪುಸ್ತಕ ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗೆ ಕನ್ನಡ ಸಾಹಿತ್ಯ ಓದುವ ಅಭ್ಯಾಸ ಮಾಡಿಸಬೇಕು ಹಾಗೂ ಇದರಿಂದ ಮಕ್ಕಳು ಮೊಬೈಲ್, ಡಿಜಿಟಲ್ ವ್ಯಸನದಿಂದ ಮುಕ್ತಿ ಹೊಂದಬೇಕು ಎನ್ನುವುದು ಈ ಪುಸ್ತಕ ಮೇಳದ ಉದ್ದೇಶವಾಗಿದೆ. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.